5 ಜನರಿಗೆ ಇವತ್ತು ಜಿಲ್ಲಾಧಿಕಾರಿಗಳು ಅವಮಾನ ಮಾಡ್ರಂತ ಅವ್ರು ತಿಳ್ಕೊಂಡಿರ್ಬೋದು. ಇಡೀ ರಾಜ್ಯದ ರೈತರಿಗೆ ಅವಮಾನ ಆಗಿತ್ತಂತ ನಾವು ಪರಿಗಣಿಸಿ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು. ಇದು ಅರಿವು ಸರ್ಕಾರ. ಈ ದೇಶದ ಆಹಾರ ಭದ್ರತೆಗೋಸ್ಕರ ಗಂಡ್ರು ಮತ್ತು ಹಗಲಿಗೆ ರಾತ್ರಿ ದುಡಿದು ಇಂಥ ಸೋಮುಖ ಕೈಯಲ್ಲಿ ಏನು ಯಾಕೆ ಮಾತಾಡ್ತಾನಂದ್ರೆ ನಮ್ಮ ರೈತರಿಗೆ ಅವಮಾನ ಮೇಲಾಗಿ ಏನೈತಿ ಇದು ಇವನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಇದನ್ನ ಮಾಡವ. ಅದಕ್ಕೆ ಸೇವೆಯಿಂದ ವಜಾ ಮಾಡಬೇಕು. ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ ಇವ ಕ್ಷಮೆ ಕೋರೋದಾತಲ್ಲ, ನೀವು ವಜಾ ಮಾಡಬೇಕು. ಯಾಕಂದ್ರೆ ಇಲ್ಲೂ ಇಲ್ಲಿಯೂ ಆಗಲೇ ಹೋದ್ರೆ ಇದನ್ನ ಕರ್ನಾಟಕ ತುಂಬಾ ವ್ಯಾಪಿಸ್ತೇವೆ. ಈ ಕರ್ನಾಟಕ ತುಂಬಾ ವ್ಯಾಪಿಸ್ತೇವೆ ಅಂತ ಹೇಳಿ ನನ್ನ ಮಾತಿಗೆ ವಿನಾಯಿತಿ ಹೇಳ್ತಾ ಇದ್ದೇವೆ. ಇವತ್ತಿನ ಇಷ್ಟು ಪ್ರತಿಭಟನೆಗೆ ಕಾರಣ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಯಾಕಂತಂದ್ರೆ ಮಾನ್ಯ ಹೋದಂತ ರೈತರಿಗೆ ಸರಿಯಾದ ಸ್ಪಂದನೆಯನ್ನು ಕೊಟ್ಟಿದ್ರ ಇವತ್ತು ಈ ಮಟ್ಟಕ್ಕ ಬರ್ತಿರ್ಲಿಲ್ಲ. ಇವತ್ತು ಎಷ್ಟೊಂದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಇವತ್ತು ಎಷ್ಟೊಂದು ರೈತರು ತಮ್ಮ ಕೆಲಸಗಳನ್ನ ಬಿಟ್ಟು ಇವತ್ತು ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾಗಿದೆ. ಇದೆಲ್ಲ ಇದಕ್ಕೆಲ್ಲ ಇಷ್ಟು ಕಾರಣ ಅಂತಂದ್ರೆ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಒಂದು ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಈಗಿನ ಜಿಲ್ಲಾಧಿಕಾರಿಗಳು ಅವರನ್ನ ಅಮಾನತುಗೊಳಿಸಬೇಕು ಮತ್ತು ಗದಗ ಜಿಲ್ಲೆಗೆ ಏನು ಬರಗಾಲ ಘೋಷಣೆ ಅಂತ ಮಾಡಬೇಕು. ಇನ್ನೆಲ್ಲ ಉಳಿದ ರೈತರ ಬೆಳೆ ವಿಮೆಯನ್ನ ತುರ್ತು ಮಂಜೂರು ಮಾಡ್ಬೇಕಂತೇಳಿ ಈ ಮೂಲಕ ಮಾನ್ಯ ಮಂತ್ರಿಗಳನ್ನ ಕೇಳ್ಕೊಂತ ಇದ್ದೀವಿ. ಈಗ ಮಾನ್ಯ DC ಅವರಿಗೆ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ಕಾನೂನು ಅಡಿಯಲ್ಲಿ ನಾವು ಅವರ ಮುಖೇನ ಹೋಗ್ಬೇಕಾದ್ರಿಂದ ಅವರ ಕೈಯಲ್ಲಿ ಇವತ್ತು ಕೊಟ್ಟಿದ್ದೇವೆ. ನಂತರ ನಾವು ಏನಾದ್ರೂ ಮುಂದುವರಿಲಿಲ್ಲ ಅಂತಂದ್ರೆ ಈ ಒಂದು ಮೆರವಣಿಗೆ ಮತ್ತು ಈ ಒಂದು ಪ್ರತಿಭಟನೆ ವಿಧಾನಸಭೆಯವರೆಗೂ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಹೇಳ್ತೇವೆ. ಮಾದೇಗೌಡ ಸಂಕನಗೌಡರು ಈಗಾಗಲೇ ಪ್ರಸಕ್ತ ಸಾಲಿನ 2026-27ನ ಬರ ವೀಕ್ಷಣೆಗೆ ಕೊಟಂಚಿಗೆ ಗ್ರಾಮಕ್ಕೆ ಆಗಮಿಸಿದಂತ ಜಿಲ್ಲಾಧಿಕಾರಿಗಳು ನಮ್ಮ ರೈತ ಮುಖಂಡರಿಗೆ, ನಮ್ಮ ರೈತ ಸಮುದಾಯಕ್ಕೆ ಬಹಳ ವಿರುದ್ಧವಾಗಿ ಮಾತಾಡಿ ಅದನ್ನ ಅಸಹ್ಯಕರವಾದ ಶಬ್ದ ಪದ ಬಳಕೆ ಮಾಡಿದ್ರು. ಅದನ್ನ ನಾವು ಖಂಡಿಸಿ ಇವತ್ತು ನಮ್ಮ ರೈತ ಬೆಳೆಗೆ ಉತ್ತಮ ಮಳೆ ಏನಾರ ಆಗಿದ್ರೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಬರುವಂತ ಅವಶ್ಯಕತೆ ಇರಲಿಲ್ಲ. ನಮಗ ಮಳೆ ಕೊರತೆ ಐತಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ತಾವಾಗಿ ಸರ್ಕಾರ ಆದೇಶ ಮಾಡಿದಾಗ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರೈತರು ತಮ್ಮ ಅಳವನ್ನ ಅವರಿಗೆ ತೋಡ್ಕೊಂಡಾಗ ಅವಾಗ ಒಂದು ಶಬ್ದವನ್ನು ಬಳಸ್ತಾರ, ನೀವು ಈ ತರ ಮಾಡೋ ವ್ಯವಸ್ಥೆ ಇದ್ರ ವ್ಯವಸಾಯವನ್ನ ಮಾಡಬಾರ್ದಾಗಿತ್ತು ಅಂತ ನಮ್ಮ ರೈತ ಮುಖಂಡರಿಗೆ ಜಿಲ್ಲಾಧಿಕಾರಿಗಳು ನುಡಿತಾರ. ಇದು ನಮ್ಮ ರೈತ ಸಮುದಾಯಕ್ಕೆ ಬಹಳ ಹಿನ್ನಡೆ ಅಂತ ಖಂಡಿಸಿ ನಾವು ಎಲ್ಲಾ ಗದಗ ಜಿಲ್ಲಾ ಸಮಸ್ತ ರೈತ ಬಾಂಧವರು ಎಲ್ಲಾ ಸೇರ್ಕೊಂಡು ಇವತ್ತು ರೈತ ಚಳವಳಿಯನ್ನ ಹಮ್ಮಿಕೊಂಡಿದ್ವಿ. ಇದಾದ್ಮೇಲೆ ನಾವು ಈಗಾಗಲೇ ರೈತರ ಸಮುದಾಯವನ್ನ ಕ್ಷಮಾಪಣೆ ಕೇಳ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ವಿ. ಅದನ್ನ ಸಮುದಾಯದ ಕ್ಷಮಾಪಣೆಯನ್ನ ಆನೆ ಮಾಡಿದ್ದಾರೆ. ಇದು ರೈತ ಸಂಘಟನೆಗೆ ಜಯ ಅಂತ ಹೇಳಿ ನಾನು ಒಪ್ಕೊಂತೀನಿ. ಆಮೇಲೆ ಇದರಂತೆ ಇನ್ನೂ ಒಂದು ಬೇಡಿಕೆ, ಈಗಾಗಲೇ ಮುಂಗಾರು ಹಂಗಾಮ ಆಗಸ್ಟ್ ತಿಂಗಳು ಮಳೆ ಬಿದ್ದಿಲ್ಲ. ಇಲ್ಲಿವರೆಗೂ ಮಳೆ ಕೊರತೆ ಗದಗ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಆದಷ್ಟು ಜಲ್ದಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಗಮನಕ್ಕೆ ತಂದು ಎಲ್ಲಾ ವಿಮೆ ತುಂಬಿದಂತ ರೈತರಿಗೆ ಬೆಳೆವನ್ನ ಬರುವಂತ ಇವನ್ನ ಪರಿಶೀಲನೆ ಮಾಡಿ ಮನವಿ ಸಲ್ಲಿಸಿವ್ರಿ. ಅವರೇ ಈಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವ್ರಿ, ಕೃಷಿ ಇಲಾಖೆಗೆ ಸಲ್ಲಿಸಿವ್ರಿ, ತೋಟಗಾರಿಕೆ ಇಲಾಖೆಗೂ ಸಲ್ಲಿಸಿವಿ. ಈಗ ನಮ್ಗೆ ಆದಷ್ಟು ಜಲ್ದಿ ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಜಲ್ದಿ ರೈತರಿಗೆ ಪರಿಹಾರ ಒದಗಿಸುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೀವಿ. ನಾವು ಕೊಟುಂಚಿ ಗ್ರಾಮದ ರೈತ ಮುಖಂಡರ ಮಹದೇವಪ್ಪ ಬೆಹಟ್ಟಿ. ಕರ್ನಾಟಕ ರಾಜ್ಯ ರೈತ ಸಂಘ ಏನು ಇವತ್ತು ಒಂದು ಜಿಲ್ಲಾಧಿಕಾರಿಗಳ ವಿರುದ್ಧ ಬೃಹತ್ ಒಂದು ಹೋರಾಟವನ್ನು ನಮ್ಮ ಇಡೀ ಜಿಲ್ಲಾ ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಒಂದು ಏನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ DC ಅವರಿಗೆ ಒಂದು ನಮ್ಮ ರೈತ ಸಂಘದ ಶಕ್ತಿ ಏನು ಎಂಬುದನ್ನು ನಾವು ಎತ್ತಿ ತೋರಿಸಿದ್ದೇವೆ. DC ಅವರು ಏನಪ್ಪಾ ಅಂದ್ರೆ ಇಂದು ನಮ್ಮ ರೈತ ಸಂಘದ ಮುಖಂಡರು ನಮ್ಮ ಬೆಳೆ ಹಾನಿಯಾಗಿದೆ, ಇಂದಿನ ವರ್ಷ ಬೆಳೆ ವಿಮೆ ಬಂದಿಲ್ಲ ಅಂತಂದು ಏನೋ ಒಂದು ಮನವಿ ಕೊಡಕ್ಕೆ ಹೋದಾಗ
DC ಅವರು ದರ್ಪದಿಂದ ಮಾತಾಡಿದ್ರು. ಆ ದರ್ಪದಿಂದ ಮಾತಾಡಿದ ಕಾರಣ ಇವತ್ತು ರೈತ ಶಕ್ತಿ ಗದಗ ಜಿಲ್ಲೆಯಲ್ಲಿ ಏನು ಎಂಬುದನ್ನು ನಾವು ಎಲ್ಲ ರೈತ ಸಮುದಾಯದವರು ತೋರಿಸಿಕೊಟ್ಟಿದ್ದೇವೆ ಸರ್. ಇದು ಕೇವಲ ಹೋರಾಟ ಅಲ್ಲ. DC ಅವರು ಕ್ಷಮೆ ಯಾಚಿಸಿ ನಮಗೆ ಒಂದು ಏನು ನ್ಯಾಯಯುತವಾದ ನಮ್ಮ ರೈತರಿಗೆ ಏನು ಒಂದು ಅವಹೇಳನಕಾರಿ ಶಬ್ದವನ್ನು ಮಾತಾಡಿದ್ರು. ಇಂದಿನ ದಿವಸ ಅವರು ಕ್ಷಮೆ ಯಾಚಿಸುವವರೆಗೆ ನಾವು ಯಾವತ್ತೂ ಈ ಸ್ಟ್ರೈಕ್ ಅನ್ನು ಬಿಡೋದಿಲ್ಲ ಅಂತಂದು ನಾವು ಮಾಧ್ಯಮದ ಮತ್ತು ಪೊಲೀಸ್ ಇಲಾಖೆಯಿಂದ ಹೇಳಿದಾಗ DC ಅವರು ನಾನು ಮಾತಾಡಿದ್ದು ತಪ್ಪಾಗಿರಬಹುದು, ಅದನ್ನು ಕ್ಷಮಿಸಿ ಅಂತಂದು ಎಲ್ಲ ರೈತರ ಮುಖಂಡರ ಮೂಲಕ ಕೇಳಿದ್ದಾರೆ. ಇದು ಕೇವಲ ಹೇಳಿಕೆ ಮಾತ್ರ ಆಗಬಾರ್ದು, ಪತ್ರಿಕಾ ಹೇಳಿಕೆಯಲ್ಲಿ ನೀಡಬೇಕು ನಾನು ಕ್ಷಮೆ ಯಾಚಿಸಿದ್ದೇನೆ ಅಂತಂದು. ಅಂದಾಗ ಮಾತ್ರ ನಾವು ಈ ಹೋರಾಟ ಬಿಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಏನು 2025-26ನೇ ಸಾಲಿನ ಬೆಳೆ ವಿಮೆಯನ್ನು ಹಾಕದೇ ಇದ್ದರೆ ಮತ್ತೆ ಇದೇ ತರನಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ಗದಗ ಜಿಲ್ಲೆಯನ್ನು ಬಂದ್ ಮಾಡುವುದರ ಮೂಲಕ ಒಂದು ರೈತ ಶಕ್ತಿ ಏನೆಂಬುದನ್ನು ನಾವು ತೋರಿಸಬೇಕಾಗುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಏನು ಇದೊಂದು ಹೋರಾಟಕ್ಕೆ ನೀವು ಮಣಿದಿದ್ದೀರಿ ಅಂತಂದು ನಾವು ತಿಳಿದಿದ್ದೇವೆ. ನಮ್ಮ ಹೆಸರು ಯಲ್ಲಪ್ಪ ಬಾಬ್ರಿ. ಬರ್ಲಿಲ್ಲ ಅಂದ್ರೆ ಅದನ್ನ ಕೇಳಕ್ಕೆ ನಾನು ನಿಮ್ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದೀನಿ. ಈ ರೀತಿಯಾಗಿ ಏಳು ಬಂದು ಮಾತಾಡಿದ್ದು ನಿಮ್ಗೆ ಯಾರು ಬೆಳಗ್ಗೆ ಉಳ್ಕೊಂಡ್ಯಾರು ಬಂದ್ರು. ನಮ್ಮ ಹೋಬಳಿಗೆ ಕಮ್ಮಿ ಬಂದಿದೆ, ನಮ್ದು ನೀರು ಜಾಸ್ತಿ ಅಂತ ತೋರಿಸಿದ್ರೆ ಸರ್ಕಾರಕ್ಕೆ ಮಾತಾಡ್ತೀವಿ, ಸರ್ಕಾರ ಕಳಿಸ್ತೀವಿ. ಇನ್ಯಾರು ಜನ ಇದ್ರು ಬಂದ್ರೆ ನಾವು ಕಳಿಸ್ಕೊಡ್ತೀವಿ. ಕೊಟ್ಟಿದ್ದೇನೆ, 4 ಗಂಟೆಗೆ ಬಂದಿದೆ. ಮತ್ತೆ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಬರ್ತಿಲ್ಲ ಮಾತ್ರ ಏನ್ ಹೇಳ ಅದ್ರ ಬಗ್ಗೆ ಮಾಹಿತಿ ಅಷ್ಟು ಮಾಡಿ ಯಾರು ನೋಡೋರು ಮುಂದೆ ಕರ್ಕೊಂಬ ಅವ್ರನ್ನ ಎಲ್ಲಿದ್ರು ಅವ್ರು ಕೈ ಬಿಡಿ ಅವ್ನು ಕರ್ಕೊಂಡ್ ಹೋಗಿಲ್ಲ. ತೀರ್ಮಾನ ಆಗೋಗಿದೆ. ಹೌದಪ್ಪ, ನಿಮ್ಮ ಕೊಂಡು ಕೊಡ್ತೇವೆ ಖಂಡಿತ ಭೇಟಿ ಮಾಡ್ತೀನಿ. ಆ ಮಂದಿರದಲ್ಲಿರೋದು ತೀರ್ಮಾನ ಆಗಿದೆ. 25-26 ಕೊಟ್ಟಿದ್ದೀನಿ. ಜಲ್ ಜೀವನ್ ಬರಲಿಲ್ಲ ಅವರು, ಜಲ್ ಜೀವನ್ ಕೊಟ್ಟಿದ್ದೀನಿ. ಕೆಲಸ ಮಾಡಿಸ್ಬೇಕಂದ್ರು ಮಾಡಿಸ್ತೀನಿ. ಅದರಿಂದ ಕಳೆದ ತಿಂಗಳ ಅಲ್ಲೇ ಆಲ್ರೆಡಿ ಹೋರಾಟ ಮಾಡಿ ನಾವು ರೈತರ ಸಮಸ್ಯೆ ಹಂಚ್ಕೊಂಡು ಜಿಲ್ಲಾಧಿಕಾರಿ ಮೂಲಕ ನಮ್ಗೆ ಏನೈತಿ ಬೆಳೆ ವಿಮೆ ಬಂದಿಲ್ಲ, ಗದಗ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ವಿಮೆ ಹಾಕ್ಬೇಕು ಕಳೆದು ವರ್ಷದ್ದು. ಆಮೇಲೆ ಇನ್ನೊಂದು ಏನ್ ಬಂದಿಲ್ಲ ಅಂದ್ರೆ ರೈತರಿಗೆಲ್ಲ ಬೆಳೆ ಹಾಳಾಗಿ ರೈತರ ಬೆಳೆ ಹಾಳಾಗವು, ಆ ಬೆಳೆ ಪರಿಹಾರ ಹಾಕ್ಬೇಕು. ಆಮೇಲೆ ಒಂದು ಅದ್ರ ಜೊತೆಲ್ಲ ಸಾಲ ಮನ್ನಾ ಮಾಡ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಕಳೆದ ತಿಂಗಳ ಮನವಿ ಸಲ್ಲಿಸಿದ್ವಿ ಒಂದು 2 ವಾರದಿಂದ. ಆದ್ರೆ ಅವ್ರು ಏನೈತಿ ಉಡೇಪ ಉತ್ತರ ಕೊಟ್ರು. ಆಮೇಲೆ ಕೋಟುಂಬಿ ರೈತರಿಗೂ ಅಲ್ಲಿ ಬೆಳೆ ಪರಿಶೀಲನೆ ಹೋದಾಗ ಅವ್ರಿಗೆ ಸತ್ಯ ಉಡೇಪ ಉತ್ತರ ಕೊಟ್ರು. ಇವತ್ತೆಲ್ಲ ರೈತ ಮುಖಂಡರು ಬಂದು ಒಂದು ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡಿ ಅವರಿಂದ ಸರ್ಕಾರಕ್ಕೆ ಅತ್ಯುತ್ತತೆ ಕೊಡುವಂತ ವಿಚಾರ ಆ DCR ಇವತ್ತು ಏನಂದ್ರೆ ಅವತ್ತು ಬೇರೆ ವರ್ಗಾವಣೆ ಮಾಡಿ ಒಳ್ಳೆ ಜಿಲ್ಲಾಡಳಿತ ಅಧಿಕಾರಿಗಳನ್ನ ನಮ್ಮ ಗದಗ ಜಿಲ್ಲೆಗೆ ನೇಮಕ ಮಾಡ್ಬೇಕಂತ ಹೇಳಿದ್ವಿ. ಅವ್ರಿಗಾದ್ರೆ ಏನೈತಿ ಅವ್ರ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿ ಇವತ್ತು ಈ ಜಿಲ್ಲಾಧಿಕಾರಿ ಮೂಲಕ ವಿವಿಧ ಬೇಡಿಕೆ ಕುರಿತು ನಾವೇನ್ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿವಿ. ಆ ಎಲ್ಲಾ ಮನವಿ ಪರಿಶೀಲಿಸಿ ಎಲ್ಲ ವಿವಿಧ ಬೇಡಿಕೆಗಳನ್ನ ಒಂದು ಈಡೇರಿಸಿಕೊಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೌರಿ ಮಾಧ್ಯಮ ಮೂಲಕ ಮನವಿ ಮಾಡಿ ಯಾವ ವಿಚಾರ ಕುರಿತು ಏನ್ ಮಾಡಿದ್ರಿ, ಯಾವ ವಿಷಯ ಮಾತಾಡಿದ್ರಿ? ಎಲ್ಲ ಗದಗ ಜಿಲ್ಲೆಯ ರೈತರಲ್ಲಿ ಇವತ್ತಿನ ಹೋರಾಟದ ರೂಪರೇಷೆಗಳೇನಪ್ಪಾ ಅಂದ್ರ, ನಾವು ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕ್ಷಮೆಯನ್ನ ಕೋರ್ಬೇಕಂತ ನಮ್ಮ ಬಲವಾದ ಬೇಡಿಕೆ ಇತ್ತು. ಅದೇ ಪ್ರಕಾರ ಜಿಲ್ಲಾಧಿಕಾರಿ ಬಹಿರಂಗವಾಗಿ ರೈತರಿಗೆ ಕ್ಷಮೆಯನ್ನು ಕೇಳಿದ್ದಾರೆ. ಕ್ಷಮೆ ಕೇಳಿದ್ರೆ ಅಷ್ಟೇ ಅಲ್ಲ, ನಮ್ಮ ಸುಮಾರು 14ರಿಂದ 15 ಬೇಡಿಕೆಗಳನ್ನು ಇಟ್ಟಿವೆ. ನಮ್ಮ ಬೆಳೆ ವಿಮಾ ಹಾಗೂ ಬೆಳೆ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಲ್ಲಾ ಬ್ಯಾಂಕ್ಗಳಲ್ಲಿ. ಅದೇ ರೈತರಿಗೆ ಯಂತ್ರೋಪಕರಣ ಔಷಧೋಪಚಾರಕ್ಕ ರೈತರಿಗೆ, ಸಾಮಾನ್ಯ ರೈತರಿಗೆ ಹಾಗೂ SC ರೈತರಿಗೆ 90% ರಿಯಾಯಿತಿಯನ್ನು ಕೊಡ್ಬೇಕು. ರಸಗೊಬ್ಬರದಿಂದ ಹಿಡ್ಕೊಂಡು ಯಂತ್ರೋಪಕರಣಗಳಿಗೆ ಆಗಿರ್ಬೋದು. ಅದೇ ತರನಾಗಿ ನಮ್ಮೆಲ್ಲ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ. ಇವೆಲ್ಲ ಬೇಡಿಕೆಗಳು ಆಗದೇ ಇದ್ದ ಪಕ್ಷದಲ್ಲಿ
ನಾವು ಮತ್ತೆ ಬೃಹತ್ವಾಗಿರ್ತಕ್ಕಂಥ ಹೋರಾಟವನ್ನ ಹಾಕೊಂತೀವಂತ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನ ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ತತ್ಕ್ಷಣ ನಾವೇನು 15 ಬೇಡಿಕೆಗಳನ್ನ ಹಾಕೊಂಡಿದೀವಿ, ಅವು ಸಂಪೂರ್ಣ ಜಾರಿಗೆ ಬರಬೇಕನ್ನೋ ನಮ್ಮ ಬಲವಾದ ಒತ್ತಾಯ ಐತಿ. ನಮಸ್ಕಾರ. ನಮ್ಮ ಹೆಸರು ಜಗದೀಶ್ ಮಲನ್ ಅವರು.